34th ಕ್ವಶನ್. ಇಲ್ಲಿ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಸಾಲ್ವ್ ಮಾಡ್ಬೇಕು. ಯಾವ ಮೆಥಡ್ ಇಂದ? ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಓಕೆ, ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಇದನ್ನ ನಾನು ಈಕ್ವೇಶನ್ 1 ಅಂತ ತಗೊಂತೀನಿ, ಇದನ್ನ ಈಕ್ವೇಶನ್ 2 ಅಂತ ತಗೊಂತೀನಿ. ಓಕೆ, ಈಗ ಫಸ್ಟ್ ಈಕ್ವೇಶನ್ 1 ತಗೊಳೋಣ. ಈಕ್ವೇಶನ್ 1 ಏನಿದೆ? 2x + y = 6 ಇದೆ. ಈಗ ನೀವೇನ್ ಮಾಡ್ಬೇಕು? y ಒಂದೇ ಲೆಫ್ಟ್ ಸೈಡ್ ಇಡಬೇಕು. ಓಕೆ, ಸೊ y ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ 6, ಈ ಪ್ಲಸ್ 2x ಹಾಕೊಂಡು ಹೋದ್ರೆ ಏನಾಗುತ್ತೆ? -2x ಆಗುತ್ತೆ. ಓಕೆ, ಸೊ ಇವಾಗ ಏನ್ ಮಾಡೋಣ, ಈ ಈಕ್ವೇಶನ್ ಇಲ್ಲೊಂದು ಟೇಬಲ್ ಹಾಕ್ತೀನಿ. ಓಕೆ, ಸೊ x y ಅಂತ ತಗೋಣ. 4 ವ್ಯಾಲ್ಯೂ ತಗೋಬೇಕು. ಓಕೆ, ಈಗ ಫಸ್ಟ್ x ಇದ್ದಲ್ಲಿ 0 ಹಾಕ್ತೀನಿ. ಓಕೆ, ಈ ಈಕ್ವೇಶನ್ ಅಲ್ಲಿ x ಇದ್ದಲ್ಲಿ 0 ಹಾಕಿದ್ರೆ ಏನಾಗುತ್ತೆ ನೋಡ್ರಿ. y = 6 - 2 × x ಇದ್ದಲ್ಲಿ 0. ಸೊ ಏನಾಯ್ತು? 6 - 2 0 0. 6 ಅಲ್ಲಿ 0 ಹೋದ್ರೆ 6 ಬರುತ್ತೆ. ಸೊ x 0 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು? y ವ್ಯಾಲ್ಯೂ 6 ಬಂತು. ಸೊ ಇಲ್ಲಿ 6 ಅಂತ ಬರಿತೀನಿ. ಓಕೆ, ಈಗ ನೆಕ್ಸ್ಟ್ x ಇದ್ದಲ್ಲಿ 1 ಅಂತ ಹಾಕ್ತೀನಿ. ಈ ಈಕ್ವೇಶನ್ ಅಲ್ಲಿ x ಇದ್ದಲ್ಲಿ 1 ಹಾಕ್ತೀನಿ. ಅವಾಗ ಏನಾಗುತ್ತೆ ನೋಡ್ರಿ, y = 6 - 2 × x ಇದ್ದಲ್ಲಿ ಏನು 1 ಹಾಕ್ಬೇಕು, 1 ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ? 6 - 2 1 2, y = 6 ಅಲ್ಲಿ 2 ಹೋದ್ರೆ 4. ಸೊ x 1 ತಗೊಂಡ್ರೆ y ವ್ಯಾಲ್ಯೂ ಏನಾಯ್ತು? 4 ಆಯ್ತು. ಓಕೆ, ಈಗ ನೀವು 2 ವ್ಯಾಲ್ಯೂ ಮಾಡಿದ್ರೆ ಸಾಕು. ಇನ್ನು 2 ವ್ಯಾಲ್ಯೂ ಯಾವ ತರ ಬರಿಬೇಕು ನೋಡ್ರಿ. ಇಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಇದೆ? 1 1 ಜಾಸ್ತಿ ಆಗ್ತಾ ಇದೆ. ಸೊ 1 1 ಆಡ್ ಮಾಡ್ತೀನಿ. 1 ಗೆ 1 ಆಡ್ ಮಾಡಿದ್ರೆ 2 ಆಗುತ್ತೆ. 2 ಗೆ 1 ಆಡ್ ಮಾಡಿದ್ರೆ 3 ಆಗುತ್ತೆ. ಇಲ್ಲಿ ನೋಡ್ರಿ 2 ಕಡಿಮೆ ಆಗ್ತಾ ಇದೆ. 6 ಅಲ್ಲಿ 2 ಹೋದ್ರೆ 4, 4 ಅಲ್ಲಿ 2 ಹೋದ್ರೆ 2, 2 ಅಲ್ಲಿ 2 ಹೋದ್ರೆ 0. ಇನ್ 2 ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರಿಬಹುದು. ಓಕೆ, ನೀವು ಜಸ್ಟ್ 2 ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು. ಇನ್ 2 ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರಿಬಹುದು. ಓಕೆ, ಈಗ ನಾನೇನ್ ಮಾಡ್ತೀನಿ, ಸೆಕೆಂಡ್ ಈಕ್ವೇಶನ್ ತಗೊಂತೀನಿ. ಸೆಕೆಂಡ್ ಈಕ್ವೇಶನ್ ಏನಿದೆ ನೋಡ್ರಿ, x + y = 4. ಇಲ್ಲಿ ಕೂಡ y ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಓಕೆ, ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ದಬ್ತೀನಿ. +x ಈ ಕಡೆ ಹೋದ್ರೆ -x ಆಯ್ತು. ಓಕೆ, ಸೊ ಇದಕ್ಕೊಂದು ಟೇಬಲ್ ಡ್ರಾ ಮಾಡ್ತೀನಿ. ಇದು x, ಇದು y. ಓಕೆ, ಈಗ x ವ್ಯಾಲ್ಯೂ 0 ಹಾಕಿದ್ರೆ ಏನಾಗುತ್ತೆ ನೋಡ್ರಿ. y = 4 - x ಇದ್ದಲ್ಲಿ 0 ಹಾಕ್ರಿ. ಸೊ y ವ್ಯಾಲ್ಯೂ ಏನ್ ಬರುತ್ತೆ? 4 ಅಲ್ಲಿ 0 ಹೋದ್ರೆ 4. ಸೊ x 0 ತಗೊಂಡಾಗ y ವ್ಯಾಲ್ಯೂ 4 ಅಂತ ಬಂತು. ಓಕೆ, ನೆಕ್ಸ್ಟ್ x ಇದ್ದಲ್ಲಿ 1 ಹಾಕ್ತೀನಿ. ಸೊ ಈ ಈಕ್ವೇಶನ್ ಅಲ್ಲಿ x ಇದ್ದಲ್ಲಿ 1 ಹಾಕ್ತೀನಿ. ಏನದು? y = 4 - x. x ಇದ್ದಲ್ಲಿ 1 ಹಾಕ್ತೀನಿ. ಅವಾಗ ಏನಾಯ್ತು? 4 ಅಲ್ಲಿ 1 ಹೋದ್ರೆ 3. ಸೊ x 1 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು? 3 ಬಂತು. ಓಕೆ, 2 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕು. ಇನ್ 2 ವ್ಯಾಲ್ಯೂ ಡೈರೆಕ್ಟ್ ಬರ್ತೀನಿ. ಇಲ್ಲಿ ಏನಾಗ್ತಾ ಇದೆ ನೋಡ್ರಿ, 1 1 ಆಡ್ ಆಗ್ತಾ ಇದೆ. 1 ಗೆ 1 ಆಡ್ ಮಾಡಿದ್ರೆ 2 ಆಗುತ್ತೆ. 2 ಗೆ 1 ಆಡ್ ಮಾಡಿದ್ರೆ 3 ಆಗುತ್ತೆ. ಇಲ್ಲಿ 1 1 ಕಡಿಮೆ ಆಗ್ತಾ ಇದೆ. 3 ಅಲ್ಲಿ 1 ಹೋದ್ರೆ 2, 2 ಅಲ್ಲಿ 1 ಹೋದ್ರೆ 1. ಓಕೆ, ಸೊ ಇದು ಬಂದ್ಬಿಟ್ಟು ಫಸ್ಟ್ ಈಕ್ವೇಶನ್. ಅಂದ್ರೆ 2x + y = 6 ಗೆ ಟೇಬಲ್. ಇದು ಬಂದ್ಬಿಟ್ಟು x + y = 4. ಇದಕ್ಕೆ ಟೇಬಲ್. 2 ಟೇಬಲ್ ಗೊತ್ತಾಯ್ತು. ಇವಾಗ ಗ್ರಾಫ್ ಹಾಕೋಣ. ಓಕೆ, ಅದನ್ನ ಇಲ್ಲಿ ಸಪರೇಟ್ ಆಗಿ ಬರ್ದಿದ್ದೀನಿ. ಓಕೆ, ಸೊ ಇಲ್ಲಿ ಗ್ರಾಫ್ ಹಾಕೋಣ. ಓಕೆ, ಫಸ್ಟ್ ಸ್ಕೇಲ್ ಬರಿಬೇಕು. ಓಕೆ, ಸ್ಕೇಲ್ ಇಲ್ಲಿ ಬರೆಯೋಣ. ಸ್ಕೇಲ್ ಆನ್ x ಆಕ್ಸಿಸ್ 1 ಸೆಂಟಿಮೀಟರ್ = ನೀವೇ ನೋಡ್ರಿ, x ಆಕ್ಸಿಸ್ ಅಲ್ಲಿ ಗ್ಯಾಪ್ ಎಷ್ಟು ತಗೊಂಡಿ ನೋಡ್ರಿ, 1 1 ಗ್ಯಾಪ್ ಇದೆ. ಓಕೆ, ಸೊ ಅದಕ್ಕೆ 1 ಸೆಂಟಿಮೀಟರ್ = 1 ಯೂನಿಟ್ ಅಂತ ಬರಿಬೇಕು. ಓಕೆ, ಅದೇ ರೀತಿ ಆನ್ y ಆಕ್ಸಿಸ್ 1 ಸೆಂಟಿಮೀಟರ್ = ನೀವೇ ನೋಡ್ರಿ, ಈ y ಆಕ್ಸಿಸ್ ಅಲ್ಲಿ ಎಷ್ಟೆಷ್ಟು ಗ್ಯಾಪ್ ಇದೆ? 1 1 ಗ್ಯಾಪ್ ಇದೆ. ಓಕೆ, ಸೊ ಅದಕ್ಕೋಸ್ಕರ 1 ಸೆಂಟಿಮೀಟರ್ = 1 ಯೂನಿಟ್ ಅಂತ ಬರಿಬೇಕು. ಓಕೆ, ಇದು ಆಲ್ರೆಡಿ ಟೇಬಲ್ ಬರ್ದಿದ್ದೀವಿ. ಓಕೆ, ಇದನ್ನ ಡ್ರಾ ಮಾಡೋಣ. ಫಸ್ಟ್ ಈ ಈಕ್ವೇಶನ್. ಓಕೆ, ಇದು ಈಕ್ವೇಶನ್ 1 ಇದೆಲ್ಲ, ಇದ್ರದ್ದು ಡ್ರಾ ಮಾಡೋಣ. ಓಕೆ, 0 ಇದ್ದಾಗ 6. ಓಕೆ, 0 ಇದ್ದಾಗ 6 ಅಂದ್ರೆ ಇಲ್ಲಿ ಬರುತ್ತೆ ಪಾಯಿಂಟ್, ಇಲ್ಲಿ ಪ್ಲಾಟ್ ಮಾಡ್ತೀವಿ. 1 ಇದ್ದಾಗ 4, 1 ಇದ್ದಾಗ 4 ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ 2 ಇದ್ದಾಗ 2. ಸೊ 2 ಇದ್ದಾಗ 2 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ನೆಕ್ಸ್ಟ್ 3 ಇದ್ದಾಗ 0, 3 ಇದ್ದಾಗ 0 ಅಂದ್ರೆ ಇಲ್ಲೇ ಬರುತ್ತೆ.
ಓಕೆ, ಇವು 4 ಪಾಯಿಂಟ್ ನ ಜಾಯಿನ್ ಮಾಡೋಣ. ಓಕೆ, ಇದನ್ನ ಬೇಕಿದ್ರೆ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಸೊ ಇದು ಸ್ಟ್ರೇಟ್ ಲೈನ್ ಬರುತ್ತೆ, ಎಕ್ಸ್ಟೆಂಡ್ ಮಾಡ್ರಿ. ಓಕೆ, ಈ ಲೈನ್ ಬಂದ್ಬಿಟ್ಟು ಯಾವ ಈಕ್ವೇಶನ್? ಫಸ್ಟ್ ಈಕ್ವೇಶನ್ ಏನದು? 2x + y = 6 ಅಂತ ಬರೀರಿ. ಓಕೆ, ನೆಕ್ಸ್ಟ್ ಈಗ ಈ ಟೇಬಲ್ ಸೆಕೆಂಡ್ ಟೇಬಲ್ ಗೆ ಡ್ರಾ ಮಾಡೋಣ. 0 ಇದ್ದಾಗ ಏನು? 4. 0 ಇದ್ದಾಗೆ 4. ನೆಕ್ಸ್ಟ್ 1 ಇದ್ದಾಗ ಏನು? 3. 1 ಇದ್ದಾಗೆ 3. ಓಕೆ, ನೆಕ್ಸ್ಟ್ 2 ಇದ್ದಾಗ 2. ಸೊ ಇಲ್ಲೇ ಬರುತ್ತೆ. 2 ಇದ್ದಾಗ 2 ಅಂದ್ರೆ ಇಲ್ಲೇ ಬರುತ್ತೆ. ಓಕೆ, ಅದ್ರ ಮೇಲೆ ಬರ್ತೀನಿ. ನೆಕ್ಸ್ಟ್ 3 ಇದ್ದಾಗ 1. 3 ಇದ್ದಾಗ 1 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಓಕೆ, ಈಗ ನಾವೇನ್ ಮಾಡೋಣ? ಈ 4 ಪಾಯಿಂಟ್ ನ ಜಾಯಿನ್ ಮಾಡೋಣ. ಓಕೆ, ಈ ಲೈನ್ ಬಂದ್ಬಿಟ್ಟು ಯಾವ ಈಕ್ವೇಶನ್? x + y = 4. ಈಗ ನೀವೇ ನೋಡ್ರಿ, ಇವೆರಡು ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ? ಈ ಪಾಯಿಂಟ್ ಹತ್ರ. ಓಕೆ, ನಿಮಗೆ ಈ ಪಿಂಕ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ನೋಡ್ರಿ. ಓಕೆ, ನಿಮ್ಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ಅದನ್ನ. ಓಕೆ, ಈಗ ನೋಡ್ರಿ, ಈ ಗ್ರೀನ್ ಕಲರ್ ಮಾರ್ಕ್ ಮಾಡ್ತಾ ಇದೆ ನೋಡ್ರಿ. ಈ ಪಾಯಿಂಟ್ ಹತ್ರ ಎರಡು ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಇಂಟರ್ಸೆಕ್ಟ್ ಆದಾಗ ಎಕ್ಸ್ ಆಕ್ಸಿಸ್ ನ ಟಚ್ ಮಾಡಿದ್ರೆ ಎಲ್ಲಿ ಟಚ್ ಆಗ್ತಾ ಇದೆ? 2 ಹತ್ರ ಟಚ್ ಆಗ್ತಾ ಇದೆ. ಸೊ ಎಕ್ಸ್ ವ್ಯಾಲ್ಯೂ 2 ಅಂತ ಗೊತ್ತಾಯ್ತು. ಅದೇ ರೀತಿ ವೈ ನೋಡ್ರಿ, ಈ ಪಾಯಿಂಟ್ ಟಚ್ ಆದಾಗ ವೈ ಕಡೆ ಟಚ್ ಮಾಡಿದ್ರೆ ಎಷ್ಟು ಬಂತು? 2 ಬಂತು. ವೈ ವ್ಯಾಲ್ಯೂ ಕೂಡ 2. ಸೊ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 2. ಇದು ಬಂದ್ಬಿಟ್ಟು ಆನ್ಸರ್. ನೀವೇ ಚೆಕ್ ಮಾಡ್ರಿ, ಇವಾಗ ಕರೆಕ್ಟ್ ಆಯ್ತಾ ಇಲ್ಲ ಅಂತ ನೀವೇ ಚೆಕ್ ಮಾಡ್ಬೋದು. ಈ ಈಕ್ವೇಶನ್ ಅಲ್ಲಿ ಎಕ್ಸ್ ಇದ್ದಲ್ಲಿ 2 ಹಾಕ್ರಿ, ವೈ ಇದ್ದಲ್ಲಿ ಕೂಡ 2 ಹಾಕ್ರಿ. ಏನಾಯ್ತು? 2 2 × 4, 4 + 2 6 ಬರುತ್ತೆ. ಸೊ ಈಕ್ವೇಶನ್ 1 ಅದೇ ಇದೆ. ಸೊ ಕರೆಕ್ಟ್. ಅದೇ ರೀತಿ ಇಲ್ಲಿ ಕೂಡ ಹಾಕ್ರಿ, ಎಕ್ಸ್ ಇದ್ದಲ್ಲಿ 2, ವೈ ಇದ್ದಲ್ಲಿ 2 ಹಾಕಿದ್ರೆ 2 + 2 4 ಬರುತ್ತೆ. ಸೊ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಮಾಡ್ರೆ ಆನ್ಸರ್ ಕರೆಕ್ಟ್ ಅಂತ. ಓಕೆನಾ? ಈ ತರ ನೀವು ಗ್ರಾಫ್ ಹಾಕ್ಬೇಕು. ಓಕೆನಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ಈ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಓಕೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಈಗ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಓಕೆ ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ಇದೆ. ಓಕೆ, ಇದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ಫಾಲೋ ಮಾಡಿ. ಆಮೇಲೆ ಟೆಲಿಗ್ರಾಮ್ ಚಾನಲ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಲ್ಲಿ ಫಾಲೋ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಫಾಲೋ ಮಾಡ್ಬಿಡ್ರಿ. ಓಕೆ, ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಎರಡು ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ.